ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಟೇಬಲ್ ಮೇಲೆ ಹತ್ತು. ಸರ್. ಅಯ್ಯೋ ನಿನ್ನ. ಆಫೀಸ್ ಮುಗಿಯೋವರೆಗೂ ಹೀಗೆ ನಿಂತಿರು. ಸರ್ ಕೆಳಗಿಳಿದೆ ಅನ್ನೋ ಮೇಲೆ ಕಳಿಸ್ಬಿಡ್ತೀನಿ. ಅದು ಏನೋ ಕಂಪ್ಯೂಟರ್ ಇದು. ವೆರಿ ಗುಡ್. ಏನೋ ಇದು? ಕಾಫಿ ಸರ್. ಅಂದ್ರೆ ಹಾಲು ಡಿಕಾಕ್ಷನ್ ಶುಗರ್ನ ನಾನೇ ಮಿಕ್ಸ್ ಮಾಡ್ಕೋಬೇಕಾ? ಒಂದ್ ಕೆಲ್ಸ ಮಾಡೋ, ಆಫೀಸಲ್ಲಿ ಒಂದ್ ಹಸು ಒಂದ್ ಸ್ಟವ್ನ ಅರೇಂಜ್ ಮಾಡು, ನಾನೇ ಹಾಲ್ ಕರ್ದು ಕಾಯಿಸ್ಕೊಂಡು ಕುಡಿತೀನಿ. ಇದೆಲ್ಲ ಆಗಲ್ಲ. ಹೊರಗೆ ಹೋಗಿ ಟೇಸ್ಟಿಯಾಗಿ ಒಂದ್ ಮಸಾಲೆ ಟೀ ಬ್ರೆಡ್ ತಗೊಂಡ್ ಬಾ. ಹೋಗೋ. ವೈ ಆರ್ ಯು ಸ್ಟ್ಯಾಂಡಿಂಗ್? ಸಿಟ್ಟಿಂಗ್. ಅಮ್ಮ, ನೀನ್ ಯಾಕೆ ಹೇಳಿದೆ? ಅಂದ್ರೆ ನೀವು ಕೂತ್ಕೊಳ್ಳಿ ಅಂದ್ರಲ್ಲ. ನಾನ್ ಹೇಳಿದ್ದು ಅವರಿಗೆ, ನಿಂಗಲ್ಲ. ಸಾರಿ ಸರ್. ಇರು, ಆಮೇಲೆ ಹತ್ತು. ಹೌದು, ಈ ಕಲರ್ಫುಲ್ ಶರ್ಟ್ ಯಾಕೆ? ನಾನು ಡಾಮಿನೇಟ್ ಮಾಡ್ಬೇಕಂತನಾ? ಅಯ್ಯಯ್ಯೋ ಇಲ್ಲ ಸರ್, ನಮ್ಮ ಮದುವೆ ದಿನ ನಮ್ಮ ಅತ್ತೆ ನಮಗೆ ಗಿಫ್ಟ್ ಕೊಟ್ಟಿದ್ದು. ಅತ್ತೆ ಕೊಟ್ರು ಅಂತ ಹಾಕೊಂಡು ಮಾವ ತೆಗಿ ಅಂದ್ರೆ ತೆಗಿತೀಯೇನೋ? ಇಲ್ಲ ಸರ್. ಅಂದ್ರೆ ನಾನ್ ಹೇಳಿದ್ರು ತೆಗಿಯಲ್ವಾ? ಶರ್ಟ್ ನ ಮೇಲ್ ಹಾಕೊಂಡು ಪ್ಯಾಂಟ್ ನ ಕೆಳಗೆ ಯಾಕೆ ಹಾಕ್ಬೇಕು? ಕೆಳಗ್ ಶರ್ಟ್ ಹಾಕೊಂಡು ಮೇಲ್ ಪ್ಯಾಂಟ್ ಹಾಕೋಬೋದಲ್ಲ? ಹೇಗಿದೆ ಈ ಡ್ರೆಸ್ ಕೋಡ್? ನಾಳೆಯಿಂದ ಎಲ್ರೂ ಹಾಗೆ ಬರ್ಬೇಕು. ಅಂಡರ್ಸ್ಟ್ಯಾಂಡ್? ಹೌದು, ಈ ಟೈ ಏನು? ಅಫಿಷಿಯಲ್ ಸರ್. ಅಫಿಷಿಯಲ್ ಆರ್ಟಿಫಿಷಿಯಲ್? ತೆಗಿ ಸರ್. ತೆಗಿ. ತಗೊಳ್ಳಿ ಸರ್. ತಲೆ ಕಟ್ಕೋ. ಈಗ ನನ್ನ ಹಾಗೆ ಕಾಣ್ತಿದ್ಯಾ? ಹೌದು, ಆಫೀಸ್ ಟೈಮಿಂಗ್ಸ್ ಏನಮ್ಮ? ಮಾರ್ನಿಂಗ್ 10 ಇಂದ ಈವ್ನಿಂಗ್ 6:30. ಮಾರ್ನಿಂಗ್ 10 to ಈವ್ನಿಂಗ್ 6. ಯಾಕೆ? ಆಫೀಸ್ ಹಗಲೇ ಇರ್ಬೇಕಾ? ನೈಟ್ ಇರಬಾರ್ದಾ? ನಾಳೆಯಿಂದ ನೈಟ್ 10 to ಮಾರ್ನಿಂಗ್ 6. ಓಕೆ, ದಟ್ಸ್ ಗುಡ್. ಗುಡ್ ಬಾಯ್ಸ್. ಸರ್, ಚೆಕ್ಸ್ ಮೇಲೆ ಸೈನ್ ಮಾಡಿ. ಏನಮ್ಮ ಇದು? ಸ್ಯಾಲ್ರಿ ಚೆಕ್ ಸರ್. ಯಾಕೆ? ಇದ್ರ ಮೇಲೆ ನಾನೇ ಸೈನ್ ಮಾಡ್ಲಾ? ಸ್ಯಾಲ್ರಿ ತಗೋತಿಯಲ್ಲ, ನೀನೇ ಮಾಡ್ಬಿಡು. ನಾನ್ ಮಾಡಿದ್ರೆ ಹೇಗ್ ನಡೆಯುತ್ತೆ ಸರ್? ನಾನ್ ಮಾಡಿದ್ರೆ ನಡೆಯೋದಾದ್ರೆ ನೀನ್ ಮಾಡಿದ್ರೆ ಯಾಕೆ ನಡೆಯಲ್ಲ? ನನ್ನ ಹತ್ರ ಆರ್ಗ್ಯುಮೆಂಟ್ ಬೇಡಪ್ಪ. ಅಪ್ ಅಂಡ್ ಡೌನ್ ಆಡ್ಬೇಕು. ಇನ್ಮೇಲೆ ನೀನೇ ಸೈನ್ ಮಾಡು. ಇದು ನನ್ನ ಆಫೀಸ್. ಎಲ್ರು ನಾನ್ ಹೇಳೋ ರೂಲ್ಸ್ನೇ ಫಾಲೋ ಮಾಡ್ಬೇಕು. ಗಾಟ್ ಇಟ್? ಏನಪ್ಪ ಏನ್ ಮಾಡ್ತಿದ್ಯಾ? ತಂದ್ಯಾ? ವೆರಿ ಗುಡ್. ವಾಟ್ ಎ ಟೇಸ್ಟ್. ಏನೋ ನೋಡ್ತಿದ್ಯಾ? ನಿಂಗೂ ಕೂಡ ಬೇಕಾ? ಬೇಡ ಸರ್. ಪರವಾಗಿಲ್ಲ ಕಣೋ. ಬೇಡ ಸರ್, ನಾನ್ ತಿನ್ನಲ್ಲ ಸರ್. ಯಾಕೆ ತಿನ್ನಲ್ವೋ? ನಾನು ಪ್ಯೂರ್ ವೆಜಿಟೇರಿಯನ್ ಸರ್. ಅದ್ರಲ್ಲಿ ಎಗ್ ಇರುತ್ತೆ. ಏನಂದೆ? ಮೊಟ್ಟೆ ಸರ್, ಮೊಟ್ಟೆ. ಮೊಟ್ಟೆನೋ ಇಲ್ಲ ಬೆಟ್ಟನೋ? ಏನಾಯ್ತು ನಾಣಿ ಅವ್ರೆ? ಊಹೆ ಮಾಡ್ಕೊಂಡ್ರೆ ಭಯ ಆಗ್ತಿದೆ ಮೇಡಮ್. ಅಲ್ವಾ 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 ಅಲ್ವಾ? ಮತ್ತೆ ಅದೇನಾದ್ರೂ ನಿಜ ಆದ್ರೆ ಯೋಚನೆ ಮಾಡಕ್ಕೆ ಭಯಂಕರವಾಗಿದೆ. ಬೇಡ ಮೇಡಮ್, ಇನ್ ಹೇಳ್ಬೇಡಿ. ಅಯ್ಯೋ ನನ್ಗೆ ಹೇಳ್ಬೇಡಿ, ಕೇಳೋಕೆ ಭಯ ಆಗ್ತಿದೆ. ನಂಗೇನ್ ಭಯ ಇಲ್ಲ ನಾಣಿ ಅವ್ರೆ. ಮಹಾ ಅಂದ್ರೆ ಅಮ್ಮನ ಮನೆಗೆ ಹೋಗಿ ನಿಮ್ ಸರ್ ಟಾರ್ಚರ್ ಇಂದ ತಪ್ಪಿಸ್ಕೋತೀನಿ. ಪಾಪ ನಿಮ್ ಫ್ಯೂಚರೇ ಪ್ರಾಬ್ಲಮ್ ಆಗೋ ಹಾಗಿದೆ. ಹೌದು ಮೇಡಮ್, ಏನ್ ಮಾಡೋದು ಅರ್ಥನೇ ಆಗ್ತಿಲ್ಲ.
ಅರ್ಥ ಆಗ್ದಿರೋದಕ್ಕೆ ಏನಿದೆ ನಾಣಿ ಅವ್ರೆ? ನಿಮ್ ಸಾರ್ ನನ್ನ ಹತ್ರ ಬಂದ್ರಲ್ವಾ ಪ್ರಾಬ್ಲಮ್? ಬರ್ದೇ ಇದ್ರೆ ಯಾವ ಪ್ರಾಬ್ಲಮ್ ಇರಲ್ವಲ್ಲ. ಹಾಗಾದ್ರೆ ಇದೊಂದು ದಿನ ಸಾರ್ನ ನಿಮ್ಮ ಹತ್ರ ಬರೋಕೆ ಬಿಡಬೇಡಿ ಮೇಡಮ್. ಅದು ನನ್ ಕೈಯಲ್ಲಿ ಎಲ್ಲಿದೆ ನಾಣಿ ಅವ್ರೆ? ಅವ್ರನ್ನ ತಡಿಯೋಕೆ ನನ್ಗಾಗತ್ತಾ? ಮತ್ತೀಗ ಏನ್ ಮಾಡೋದು ಮೇಡಮ್? ಸಮಸ್ಯೆ ನಿಮ್ದಾಗಿರೋದಕ್ಕೆ ನೀವೇ ಏನಾದ್ರೂ ಮಾಡಿ ಅವ್ರನ್ನ ತಡಿಬೇಕು. ನೀವೇ ನಾಣಿ ಅವ್ರೆ. ಇಲ್ಲಿ ನೋಡಿ, ಇನ್ನು ನಿಮ್ ಭವಿಷ್ಯ ನಿಮ್ ಕೈಯಲ್ಲೇ ಇದೆ. ಅವರಿಗೆ ಹುಚ್ಚಿಡಿಬಾರ್ದು ಅಂದ್ರೆ, ನಿಮ್ ಫ್ಯೂಚರ್ ತಲೆ ಕೆಳಗಾಗ್ಬಾರ್ದು ಅಂದ್ರೆ ನೀವೇ ಏನಾದ್ರೂ ಮಾಡ್ಬೇಕು. ಮಾಡ್ತೀನಿ ಮೇಡಮ್. ನನ್ನ ಫ್ಯೂಚರ್ಗೋಸ್ಕರ ಮಾತ್ರ ಅಲ್ಲ, ಸಾರ್ಗೆ ಹುಚ್ಚಿಡಿದಿದ್ದಾಗೆ ಏನಾದ್ರೂ ಮಾಡ್ತೀನಿ. ಸಾರಿ, ನನ್ನ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಬಳಸ್ಕೊಂಡೆ. ನನ್ನ ಕ್ಷಮಿಸಿ. ಮೀನಾಕ್ಷಿ, ಏ ಮೀನಾಕ್ಷಿ, ಏನು ಏನ್ ಅಡಿಗೆ ಮಾಡ್ತಿದೀಯೇ? ಏನ್ ನಿಮ್ ಹೆಂಡತಿ ಕೇಳ್ತಾ ಇದ್ದೀರಲ್ಲ? ನಿನಗಂತ ಸೀನೇನಿಲ್ಲ, ಮೊದ್ಲು ಮೆನು ಏನು ಅಂತ ಹೇಳು. ಮೂಲಂಗಿ ಸಾಂಬಾರು. ಬೇಡ, ಪಕ್ಕ ಕೆಡೋ. ನೆಕ್ಸ್ಟ್. ಕುಂಬಳಕಾಯಿ ಪಲ್ಯ. ಅದಂತೂ ಬೇಡ. ನೆಕ್ಸ್ಟ್. ಯಾಕೆ ಬೇಡ? ಯಾಕಾದ್ರೆ ನಿನ್ಗ್ಯಾಕೆ? ಮೊದ್ಲು ನಾನು ಹೇಳಿದ್ ಮಾಡು. ಎಲ್ಲ ಅಡಿಗೆಗೂ ಉಪ್ಪು ಖಾರ ಕಡಿಮೆ ಹಾಕು. ಅರ್ಥ ಆಯ್ತಾ? ನೀವ್ ಹೇಳ್ಬಿಟ್ರೆ ನಾನ್ ಕೇಳ್ತೀನಾ? ನನಗ್ ಗೊತ್ತೇ, ನಾನು 3 ಅಂದ್ರೆ ನೀನ್ 6 ಅಂತೀಯ. ಮಾಡ್ತೀನಿ. ಬಾಸ್ ಈ ಅಡಿಗೆನೇ ಅಲ್ಲ, ಇನ್ಯಾವ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಊಟಕ್ಕೆ ಬನ್ನಿ ಅಂತ ಕರಿಬಹುದಲ್ಲ ಮೇಡಮ್? ಕೂಗ್ತಾ ಇದಾರಲ್ಲ ಇವರು. ಗ್ರಹಣದ ಎಫೆಕ್ಟ್ ನಾಣಿ ಅವ್ರೆ. ಆಗ್ಲೇ ಶುರುವಾಯ್ತಾ ಮೇಡಮ್? ಆಗ್ಲೇ ಏನು, ಯಾವಾಗ್ಲೂ ಶುರು ಆಯ್ತು. ಬನ್ನಿ ಅಜ್ಜಿ, ಕೂತ್ಕೊಳ್ಳಿ. ನಿತ್ಯ, ನೀನೇನು ನಾಚ್ಕೋಬೇಡ. ಎಲ್ಲ ಐಟಮ್ಸು ಹೊಟ್ಟೆ ತುಂಬ ತಿನ್ನು. ಬೇಕಾದ್ರೆ ನಾನ್ ತಿನ್ನಿಸ್ತೀನಿ. ಅವಳು ತಿಂತಿದ್ದಾಳಲ್ವಾ, ಸುಮ್ನೆ ಯಾಕೆ ಗೋಳು ಹುಯ್ಕೊಳ್ತೀಯ? ಇದು ಗೋಳಲ್ಲ ಅಜ್ಜಿ, ಕೇರಿ. ಡ್ಯಾಡ್, ನಿಮ್ ಮದ್ವೆ ಆಗಿ ಎಷ್ಟು ವರ್ಷಕ್ಕೆ ನಾನು ಹುಟ್ಟಿದೆ? ಒಂದು 1.5 year ಇರ್ಬೋದು ಜೈ. ನಾನಷ್ಟು ಟೈಮ್ ತಗೊಳ್ಳಲ್ಲ. ವಿತಿನ್ 1 year ನಿಮ್ಗೂ ಚಿಕ್ಕಮ್ಮಂಗೂ ಅಜ್ಜಿ ತಾತ ಆಗೋ ಪ್ರಮೋಷನ್ ಸಿಗುತ್ತೆ. ಅಜ್ಜಿ, ಯು ಡೋಂಟ್ ವರಿ, ನೀವು ಮರಿಮಗನ್ನ ನೋಡ್ತೀರಾ. ಕೇಳಿಸ್ಕೊಂಡ್ರ? ಅತ್ತೆ, ಮಾವ, ನೀವು ಸ್ವಪ್ನ ಒಬ್ಳೆ ಸಾಕಂತ ಯಾಕೆ ನಿಲ್ಸಿದ್ರಿ? ಇನ್ನೂ 2 ಮಕ್ಕಳನ್ನ ಪ್ಲಾನ್ ಮಾಡ್ಬೇಕಿತ್ತು. ಇರೋ ಒಬ್ಬಳಿಗೆ ದಿಕ್ಕಿಲ್ಲ, ಇನ್ನು 2? ಅಂದ್ರೆ ಒಂದ್ ಬೇಕು, ಒಂದೇ ಸಾಕು ಅಂದ್ಕೊಂಡ್ವಿ ಅಳಿಯ. ನಾನ್ ಮಾತ್ರ ಹಾಗ ಅನ್ಕೊಳ್ಳಲ್ಲ. ಸಾಧ್ಯ ಆದ್ರೆ ಒಂದ್ ಕ್ರಿಕೆಟ್ ಟೀಮ್ನ, ಒಂದ್ ಫುಟ್ಬಾಲ್ ಟೀಮ್ನ ಈ ಪ್ರಪಂಚಕ್ಕೆ ಕರ್ಕೊಂಡ್ ಬರ್ತೀನಿ.
ಅಷ್ಟು ಜನನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಕೆ ಕಷ್ಟ ಆಗತ್ತೇನೋ ಜಯ್. ಅವ್ರನ್ನೇ ಸ್ಕೂಲ್ ಕಳ್ಸೋದು, ಸ್ಕೂಲೇ ಅವ್ರ ಹತ್ರ ಬರುತ್ತೆ. ನಮ್ಮ ಮನೆನೇ ಕಾಲೋನಿ ಆಗತ್ತೆ. ಕಾಲೋನಿ ಬೆಳೆದು ದೊಡ್ಡದಾಗಿ ಒಬ್ಬ MLA ಒಬ್ಬ MP ಆಗೋದಕ್ಕೆ ಎಷ್ಟು ವೋಟ್ ಬೇಕೋ ಅಷ್ಟು ವೋಟರ್ ಲಿಸ್ಟ್ ತಯಾರಾಗತ್ತೆ. ನನ್ನ ಊಟ ಆಯ್ತು, ನೀವು ಕೂಡ ಊಟ ಮಾಡಿ ನಿದ್ರೆ ಮಾಡಿ. ನಿತ್ಯ ನೀನು ಅಪ್ಪ ಏನ್ ಮೇಡಮ್ ಸಾರ್ ಏನೇನೋ ಹೇಳ್ತಾ ಇದ್ದಾರೆ? ಗ್ರಹಣದ ಎಫೆಕ್ಟ್ ನಾಣಿ ಅವ್ರೆ, ಅವ್ರಿಗೆ ಸೇವೆ ಮಾಡ್ಬೇಕಾದವ್ರು ನೀವೇ. ಇಲ್ಲ ಮೇಡಮ್, ಆ ಕೆಲಸ ನಾನ್ ಮಾತ್ರ ಮಾಡಲ್ಲ. ಇರೋ ಒಬ್ಬ ಬಾಸ್ನೇ ನಿಮ್ಗೆ ಸಹಿಸೋಕ್ ಆಗ್ತಾ ಇಲ್ಲ. ಬಾಸೇ ಹೀಗಿದ್ರೆ ಬಾಸ್ ಮಕ್ಳು ಇನ್ ಹೇಗಿರ್ತಾರೋ ಒಂದ್ಸಲ ಊಹೆ ಮಾಡಿ. ಅದನ್ನ ಊಹೇನೂ ಮಾಡಕ್ಕಾಗಲ್ಲ ಮೇಡಮ್. ಅದಕ್ಕೆ ನಾಣಿ ಅವ್ರೆ, ಪ್ಲೀಸ್ ಏನಾದ್ರೂ ಮಾಡಿ. ಆಲ್ರೆಡಿ ಮಾಡಿದೀನಿ ಮೇಡಮ್, ಪ್ಲಾನ್ ರೆಡಿ ಆಗಿದೆ. ಏನ್ ಪ್ಲಾನ್ ಮಾಡಿದ್ರಿ? ನಿತ್ಯ ನಿತ್ಯ ಕಾರ್ಯ ಮಾಡೋವರೆಗೂ ನಿನಗೆ ಅಧಿಕಾರ ಇದೆ, ಆದ್ರೆ ಆ ಕರ್ಮ ಫಲದ ಮೇಲೆ ನಿನ್ಗೆ ಯಾವ ರೀತಿ ಅಧಿಕಾರ ಇಲ್ಲ. ನೀನು ಕೇವಲ ನಿಮಿತ್ತ ಮಾತ್ರ ಅಷ್ಟೇ. ಆಗ ಏನ್ ಮಾಡ್ತಿದ್ಯಾ ನಿತ್ಯ? ಜಯ್, ನೀನು ಬಂದು ಕೂತ್ಕೋ. ಹೌದು, ನೀನು ಕೂಡ ಕೇಳು, ಪುಣ್ಯ ಬರುತ್ತೆ. ಈಗ ನಂಗೆ ಅದ್ ಬೇಕಾತೆ. ಅದೇನೋ ಜಯ್, ಭಗವದ್ಗೀತೆ ಎಲ್ರೂ ಕೇಳ್ಬೇಕಲ್ಲ. ಅಂದ್ರೆ ಈ ವಯಸ್ಸಲ್ಲಿ ಬೇಕಾ ಅಂತ. ನಿತ್ಯ ನಿನ್ ವಯಸ್ಸಿನವಳೆ ಅಲ್ವೇನಪ್ಪ, ಎಷ್ಟ್ ಚೆನ್ನಾಗಿ ಓದ್ತಾಳೆ ನೋಡು. ಅದೇ ಅಲ್ವಾ ನನ್ ಕಷ್ಟ. ಅದೇನೋ ಅಂದ್ರೆ ಅಜ್ಜಿ, ಓದಿ ಓದಿ ಬಾಯಿ ನೋಯಿಸ್ಕೊಳ್ಳೋದು ಯಾಕೆ ಅಂತ. ನೀವೆಲ್ಲ ಭಗವದ್ಗೀತೆ ಕೇಳ್ಬೇಕಲ್ವಾ? ಅದಕ್ಕೆ ನಿತ್ಯ ಯಾಕೆ ಓದ್ಬೇಕು? ಒಬ್ರು ಶಾಸ್ತ್ರಿಗಳು ಹಾಡ್ ಮುಖಾಂತರ ಹೇಳಿದ್ದಾರೆ, ಅದನ್ನ ಕೇಳಿ. ಅರ್ಧರಾತ್ರಿಲಿ ಹೆರಿಗೆ ನೋವು ಒಂದ್ ಹಾಗೆ. ಈ ಟಾರ್ಚರ್ ನಮಗ್ ಬೇಕಾ? ಅಬ್ಬಾ, ಒಪ್ಕೊಂಡ್ ಮದ್ವೆಗೆ ಊದು ತಪ್ಪಲ್ಲ ಅನ್ನೋ ಹಾಗೆ ತಡ್ಕೋ ಚಂದ್ರಿಕಾ. ಮಧ್ಯನೇ ಎದ್ದು ಹೋದ್ರೆ ಅಜ್ಜಿಗೆ ಬೇಜಾರಾಗತ್ತೆ. ಪ್ಲೀಸ್. ಅಯ್ಯ ನಿನ್ ಏನೋ? ಏನಿಲ್ಲ ಅಜ್ಜಿ, ನಿಮ್ಗೆ ನಿದ್ರೆ ಬರ್ತಾ ಇದೆ. ನಿದ್ದೆ ಬಂದ್ರೆ ಹೋಗ್ ನಿದ್ದೆ ಮಾಡೋ, ನಮ್ಗೆ ಹೇಗೂ ಅದೃಷ್ಟ ಇಲ್ಲ. ಇದ್ರಲ್ಲಿ ಬಲವಂತ ಏನು ಇಲ್ಲ, ಯಾರು ನಿದ್ದೆ ಬರುತ್ತೋ ಅವ್ರು ಹೋಗ್ಬೋದು. ನಿತ್ಯ ಬಾ, ನಾವು ಕೂಡ ನಿದ್ರೆ ಮಾಡೋಣ. ನನ್ಗೆ ನಿದ್ರೆ ಬರ್ತಿಲ್ಲ ರೀ, ಬೇಕಾದ್ರೆ ನೀವ್ ಹೋಗಿ ಮಲ್ಕೊಳ್ಳಿ. ಕಲ್ಪನಾ, ನನ್ಗೂ ನಿದ್ದೆ ಬರ್ತಿದೆ, ನಾನು ಹೋಗ್ತೀನಿ. ನಾನು ಬರ್ತೀನಿ, ನಡಿ. ಡ್ಯಾಡಿ ಚಿಕ್ಕಮ್ಮನು ಮಲಗೋಕ್ ಹೋಗ್ತಿದ್ದಾರೆ ನಿತ್ಯ. ಅವರಿಗೆ ನಿದ್ರೆ ಬರ್ತಿದೆ, ಹೋಗ್ತಿದ್ದಾರೆ. ನನ್ಗೆ ನಿದ್ರೆ ಬರ್ತಿಲ್ಲ, ನಾನು ಇರ್ತೀನಿ. ನೀನು ಕೂಡ ಬಂದ್ ಮಲಗ್ಬೋದಲ್ಲ. ಏನೋ ನಿನ್ ಸಮಸ್ಯೆ?
ನಿದ್ರೆ ಮಾಡ್ತಿದ್ರೆ ಅವಳ ಹೆಲ್ತ್ ಹಾಳಾಗುತ್ತೆ ಅಂತ. ನನ್ಗೇನ್ ಆಗಲ್ಲ, ಅಜ್ಜಿ ಒಬ್ರೇ ಇದ್ದಾರೆ, ನಾನು ಜೊತೆಗೆ ಇಲ್ಲೇ ಇರ್ತೀನಿ. ಅಜ್ಜಿ ಮನೆಗೆ ದೊಡ್ಡ ದಿಕ್ಕು, ಅವ್ರಿಗೆ ನೀನ್ ಜೊತೆನಾ? ಹೌದು. ಇರು. ಓಕೆ, ನೀರ್ ತಂದು ರೂಮಲ್ಲಿಡು, ಕುಡ್ದು ಮಲ್ಕೋತೀನಿ. ಅವನ್ ಹಠ ಮಾಡ್ತಿದ್ದಾನಮ್ಮ, ನೀನ್ ಹೋಗಮ್ಮ, ನಾನ್ ರೂಮಲ್ಲಿ ಹೋಗಿ ಕೇಳ್ಕೊಳ್ತೀನಿ. ಅಜ್ಜಿ, ಅದು ಈಗೇನ್ ಮಾಡ್ತೀಯ ನೀನು? ಈ ರಾತ್ರಿ ನಿನಗೆ ಫಸ್ಟ್ ನೈಟ್ ಆಗೋದು ತಪ್ಪಲ್ಲ. ಹೇಗಾದ್ರೂ ಮಾಡಿ ಸಾರಿಗೆ ಹುಚ್ಚಿಡ್ದಂಗ್ ನೋಡ್ಕೋಬೇಕು. ನೀರ್ ತಗೊಳ್ಳಿ. ಏಯ್, ಅಯ್ಯೋ. ಏನು ಒಳಗಡೆ ಬಾ ಅಂದ್ರೆ ಬರ್ದೆ ಎಕ್ಸ್ಟ್ರಾ ಮಾತಾಡ್ತೀಯಲ್ಲ? ಅಂದ್ರೆ ಅಜ್ಜಿ ಭಗವದ್ಗೀತೆ ಓದು ಅಂದಿದ್ದಕ್ಕೆ. ಓದು ಅಂದ್ರೆ ಓದ್ತಾ ಅಲ್ಲೇ ಇರ್ತೀಯಾ? ಅದನ್ನ ಫೋನಲ್ಲಿ ಹಾಕಿದ್ದೆ ಅಲ್ವಾ, ಇನ್ನು ನೀನ್ ಅಲ್ಲಿರೋದು ಬೇಕಿತ್ತಾ? ಭಗವದ್ಗೀತೆ ಬೇಕಲ್ಲ ಅಂತ. ಅಜ್ಜಿ 80+, ನಾವು 18+. ಅವರಿಗೆ ಭಗವದ್ಗೀತೆ ಬೇಕು, ನಮಗೆ ರೊಮ್ಯಾನ್ಸ್ ಮಾಡೋದು ಬೇಕು. ಯಾವುದು ಯಾವ ವಯಸ್ಸಲ್ಲಿ ಆಗ್ಬೇಕೋ ಆ ವಯಸ್ಸಲ್ಲಿ ಆಗ್ಬೇಕು. ಓಕೆ? ಏನ್ರಿ ಹೀಗಂತೀರ ನೀವು? ನೀನು ನಿನ್ ಫ್ರೆಂಡ್ ಹತ್ರ ಹೇಳಿದಕ್ಕಿಂತ ಹೆಚ್ಚಾ ನನ್ನೇ ಯೂಸ್ಲೆಸ್ ಫೇಲೋ ಅಂತೀಯಾ? ನನ್ ಈಗೋನ ಹರ್ಟ್ ಮಾಡ್ತೀಯಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ರೀ. ನೀನ್ ಹೇಳ್ದೆ ಇದ್ರೆ ಫಾತಿಮಾ ನಿಮ್ಮ ಅಮ್ಮಂಗೆ ಯಾಕೆ ಹೇಳ್ತಾಳೆ? ಬೇಕು ಅಂತಾನೆ ಹೇಳಿದಾಳೆ ಅವಳು. ಬೇಕು ಅಂತ ಯಾಕೆ ಹೇಳ್ತಾಳೆ? ಅವಳಿಗೆ ನಮ್ಮೇನಾದ್ರೂ ಸಿಟ್ಟಿದ್ಯಾ? ಹೌದು ರೀ, ಅವಳಿಗೆ ಅಸೂಯೆ. ಅವಳಿಗಿಂತ ನನ್ಗೆ ಒಳ್ಳೆ ಗಂಡ ಸಿಗ್ದ ಅಂತ ಉರಿ. ಅದಕ್ಕೆ ನಮ್ ಸಂಸಾರ ಹಾಳಾಗ್ಲಿ ಅಂತ ಹಾಗೆ ಹೇಳಿದ್ದು. ಓಹೋ, ಹಾಗಾದ್ರೆ ನಮ್ಮ ಮಧ್ಯೆ ಫಸ್ಟ್ ನೈಟ್ ಆಗಿಲ್ಲ ಅಂತ ಅವಳಿಗೆ ಹೇಗೆ ಗೊತ್ತು? ನೀನ್ ಮಂಚದ ಮೇಲೆ, ನಾನ್ ನೆಲದ ಮೇಲೆ ಮಲ್ಗೋದು ಅಂತ ಅವಳಿಗೆ ಹೇಗೆ ಗೊತ್ತು? ನಿನಗೆ ನನಗೆ ಮಾತ್ರ ಗೊತ್ತಿರೋ ನಮ್ ಬೆಡ್ರೂಮ್ ಸೀಕ್ರೆಟ್ ಆ ಫಾತಿಮನ್ಗೆ ಹೇಗೆ ಗೊತ್ತು? ಒಂದು, ನಾನೇ ಹೇಳ್ಬೇಕು, ಇಲ್ಲ ನೀನಾದ್ರೂ ಹೇಳ್ಬೇಕು. ನಾನ್ ಹೇಗೂ ಹೇಳಿಲ್ಲ, ಸೊ ನೀನೇ ಹೇಳಿರ್ಬೇಕು. ಅವಳು ಗಾಳಿಲಿ ಬಾಣ ಹೊಡೆದಿದ್ದು. ಅಯ್ಯೋ, ನಾನ್ ನಂಬೇಕಾ? ನೀವೇ ನಂಬದೇ ಇದ್ರೆ ನನ್ನ ಇನ್ಯಾರು ನಂಬ್ತಾರೆ? ಅಯ್ಯೋ ಅಯ್ಯೋ, ಅಷ್ಟು ಓವರ್ ಆಕ್ಷನ್ ಬೇಡಮ್ಮ. 6-3 ಆದ್ರೂ 3-6 ಆದ್ರೂ ಇವತ್ ನನಗ್ 100 ಮಾರ್ಕ್ಸ್ ಬರ್ಲೇಬೇಕು. ಮಳೆ ಬರ್ದಿದ್ರು ಇವತ್ತು ಮಳೆ ಬರೋ ರಾತ್ರಿ ಆಗ್ಲೇಬೇಕು ಅಷ್ಟೇ. ಇದೊಂದು ರಾತ್ರಿ ಪೇಷನ್ಸ್ ಇಟ್ಕೊಳ್ಳಿ. ನಾಳೆ ಶಾಸ್ತ್ರಿಗಳು ಬಂದ ಮೇಲೆ ಒಳ್ಳೆ ಮುಹೂರ್ತ ಕೇಳ್ಕೊಂಡು ಆ ಮುಹೂರ್ತಕ್ಕೆ. ಬೇಡ, ಮುಹೂರ್ತನೂ ಬೇಡ, ಮಾತು ಬೇಡ. 1 ಅವರ್ ಕೂಡ ಟೈಮ್ ಕೊಡಲ್ಲ. ನೀನ್ ಮಾಡಿರೋ ಆರೋಪಕ್ಕೆ ಕ್ಲಾರಿಟಿ ಕೊಡ್ಬೇಕು ಅಂದ್ರೆ ನಾನು ಪ್ರೂವ್ ಮಾಡ್ಲೇಬೇಕು. ಹೇಳು, ನಾನೇನ್ ಮಾಡ್ಲಿ? ಹಾಡ್ಲಾ, ಡ್ಯಾನ್ಸ್ ಮಾಡ್ಲಾ? ಹಾಡಿ ಡ್ಯಾನ್ಸ್ ಮಾಡ್ಬೇಕಾ? ನೀನ್ ಹಾಡ್ಬೇಕು ಅಂದ್ರೆ ಹಾಡ್ತೀನಿ, ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಡ್ಯಾನ್ಸ್ ಮಾಡ್ತೀನಿ, ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಅದನ್ನು ಮಾಡ್ತೀನಿ. ಟೆಲ್ ಮಿ ನಿತ್ಯಾ, ಹೇಳು. ಏನ್ ಹೇಳ್ಬೇಕು ಭಗವಂತ? ಓಕೆ, ನೀನ್ ಹೇಳ್ದಿದ್ರೇನು, ನಾನೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಐ ಹಗ್ ಯು.
ತದಿನ ತದಿನ ತೈ ತಾಂಗಡ ತಕ ತರಗಡ ತಕ